ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ, ಅವ್ರಿಗೆ ನಿಮ್ಮ ನೆನಪಿರಬಹುದಾ ಹಾಗೆ ಕೇಳೋಣ. ಅವ್ರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಹಾಗೆ ಕಾರ್ಡ್ಸ್ನ ಕೇಳೋಣ. ಇದಕ್ಕೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಇವತ್ತು ಏನು ರೀಡಿಂಗ್ ಬರುತ್ತೆ ಗೊತ್ತಿಲ್ಲ, ಏನು ಕಾರ್ಡ್ಸ್ ಬರುತ್ತೆ, ಏನು ಮೆಸೇಜ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರನ್ನೋ ನೀವು ಇಷ್ಟಪಟ್ಟಿದ್ದೀರಾ, ಇವತ್ತಿನ ದಿವಸ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರಾ, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇಲ್ಲೊಂದು ಲೈಟ್ ಬರ್ತಾರೆ, ಮತ್ತೊಂದು ವಿಶ್ ವೈಸ್ಲಿ, ಇಲ್ಲೊಂದು ಫ್ರೆಂಡ್ಶಿಪ್ ಬರ್ತಾ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಐ ನೋ ಯು ಆರ್ ಜಸ್ಟ್ ಯೂಸಿಂಗ್ ಮೀ ಅನ್ನೋದು ಬರ್ತಾ ಇದೆ. ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ, ಏನೋ ಮಿಕ್ಸ್ಡ್ ರಿಯಾಕ್ಷನ್ಸ್ ಇದೆ. ನಿನ್ನನ್ನು ಮರೆಯೋಕೆ ನಂಗೆ ಕಷ್ಟ ಆಗ್ತಾ ಇದೆ, ನನ್ನ ಫ್ರೆಂಡ್ಶಿಪ್ನ ನೀನು ಸೀರಿಯಸ್ ಆಗಿ ತಗೊಂಡಿಲ್ಲ ಹಾಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಿದೆ ನೋಡೋಣ. ನೀವಿಬ್ಬರು ಭೇಟಿಯಾದಾಗ ಅಲ್ಲೊಂದು ಸಂತೋಷ ಇತ್ತು, ಪ್ರೀತಿ ವಿಶ್ವಾಸಗಳಿತ್ತು, ಹಾಗೆ ನಂಬಿಕೆನೂ ಇತ್ತು. ಇಲ್ಲಿರೋ ಎನರ್ಜಿ ಪ್ರಕಾರ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಕೆಲವರು ಬ್ರೇಕಪ್ ಮಾಡ್ಕೊಂಡಿರಬಹುದು, ಇನ್ನು ಕೆಲವರು ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಅವರು ನೆನಪಿಸ್ಕೊತಾ ಇದ್ದಾರೆ. ನನ್ನ ಬಗ್ಗೆ ನಿನಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಪೊಸೆಸಿವ್ನೆಸ್ ಕಾಣ್ತಾ ಇದೆ. ಯಾವುದೋ ಕಾರಣಕ್ಕಿಬ್ರು ದೂರ ಆಗಿರಬಹುದು. ನೀವೂ ಅವ್ರನ್ನ ಇಷ್ಟಪಟ್ಟಿದ್ದೀರಾ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ನಿಮ್ಮಿಬ್ಬರಲ್ಲಿ ಟ್ಯಾರೋ ಕಾರ್ಡ್ಸ್ಗೆ ಕೇಳೋಣ. ಇಲ್ಲಿಂದ ಏನು ಬರುತ್ತೆ, ಏನು ಮೆಸೇಜ್ ಬರುತ್ತೆ. ಪೇಜ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲೊಂದು ನೈಟ್ ಆಫ್ ಕಪ್ಸ್, ಮತ್ತೊಂದು ಹೆರಫೆಂಟ್ ಇದೆ, ಹಾಗೆ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್. ಬಾಟಮ್ನಲ್ಲಿ ಏನಿದೆ, ಏಸ್ ಆಫ್ ಸಾರ್ಡ್ಸ್. ನಿಮಗೆ ಹೆಚ್ಚು ನಿಮ್ಮ ಜಾಬ್ ಬಗ್ಗೆ, ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಯೋಚನೆ ಇದೆ. ಈ ಜಾಬ್ಗೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಆದರೆ ಇವತ್ತೊಂದು ದಿವಸ ಏನೋ ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ. ಈ ವ್ಯಕ್ತಿನ ಭೇಟಿ ಮಾಡಿದ್ದೀರಾ, ಆದರೆ ಅಲ್ಲೂ ಪ್ರೀತಿ ಇದೆ, ಅವರನ್ನು ನೀವು ಇಷ್ಟಪಟ್ಟಿದ್ದೀರಾ. ಹಾಗೆ ಇಲ್ಲಿ ತುಂಬಾ ದಿನದ ಫ್ರೆಂಡ್ಶಿಪ್ ಕಾಣ್ತಾ ಇದೆ. ಯಾವುದೋ ಕಾರಣಗಳಿಂದ ನೀವು ಅವ್ರಿಗೆ ಹೆಚ್ಚು ಗಮನ ಕೊಡೋಕ್ಕಾಗ್ತಾ ಇಲ್ಲ, ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಅವ್ರಿಗೋಸ್ಕರ ನೀವು ಪ್ರೇಯರ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಜೀವನದಲ್ಲಿ ನೀವು ತುಂಬ ಪಾಠ ಕಲ್ತಿದ್ದೀರಾ ಹಾಗನ್ನಿಸ್ತಾ ಇದೆ. ಅದರಿಂದ ಲೈಫ್ ಬಗ್ಗೆ ನೀವು ಹೆಚ್ಚು ಸೀರಿಯಸ್ ಆಗಿದ್ದೀರಾ. ಜೀವನದಲ್ಲಿ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಹಾಗೆ ನಿಮ್ಮ ಗಮನ ನಿಮ್ಮ ಜಾಬ್ ಮೇಲೆ ಫೋಕಸ್ ಆಗಿದೆ. ಹಾಗೆ ನೀವು ಇಲ್ಲೊಬ್ರು ಫ್ಯಾಮಿಲಿ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಕಷ್ಟಪಟ್ಟಿರೋದ್ರಿಂದ ಮುಂದೇನು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ನಿಮ್ಗಿದೆ. ಅದ್ರ ಮಧ್ಯೆ ಈ ಫ್ರೆಂಡ್ಶಿಪ್ನು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಿದೆ. ನಿಮಗೆ ಇಲ್ಲಿ ವರ್ಕ್ ಸ್ಟ್ರೆಸ್ ಇರಬಹುದು. ಏನೋ ಕಾರಣಗಳಿಂದ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೆಚ್ಚು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ, ನೀವು ಅವರನ್ನ ಇಷ್ಟಪಟ್ಟಿದ್ದೀರಾ ಹಾಗನ್ನಿಸ್ತಾ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಏನಿದೆ ಹಾಗೆ ಕೇಳೋಣ. ಇಲ್ಲೊಂದು ಹೈ ಪ್ರೀಸ್ಟೆಸ್, ಮತ್ತೊಂದು ಜಡ್ಜ್ಮೆಂಟ್ ಬರ್ತಾ ಇದೆ, ಹಾಗೆ ಇಲ್ಲೊಂದು ಕ್ವೀನ್ ಆಫ್ ಕಾಯಿನ್ಸ್, ಮತ್ತೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ನೈಟ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ನಿಮ್ಮ ಮೇಲೆ ಏನೋ ಕೋಪ ಇದೆ, ಅಸಮಾಧಾನ ಇದೆ, ಆದರೆ ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಏನೂ ಮಾತಾಡ್ತಾ ಇಲ್ಲ. ಈ ಕಾರ್ಡ್ಗಳ ಮುಖಾಂತರ
ಅವ್ರೇನೋ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ನಿಮ್ಮನ್ನ ಮರೆಯೋಕೆ ಅವ್ರಿಗೂ ಆಗ್ತಾ ಇಲ್ಲ. ಪ್ರೀತಿ ಅಂದ್ರೆ ಬೇಕಾದಾಗ ಚೆನ್ನಾಗಿರೋದು, ಬಿಸಿಯಾದಾಗ ಮರ್ತು ಬಿಡೋದು. ಅದು ಪ್ರೀತಿ ಅಲ್ಲ. ಎಷ್ಟೇ ಬ್ಯುಸಿಯಾಗಿದ್ರು, ಎಷ್ಟೇ ಸ್ಟ್ರೆಸ್ ಆಗಿದ್ರು ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದೇನೆ ನಿಜವಾದ ಪ್ರೀತಿ. ಹಾಗ ಅವ್ರಿಗನ್ನಿಸ್ತಾ ಇದೆ. ಮನಸ್ಸು ಜಡ್ಜ್ ಮಾಡ್ತಾ ಇದೆ ನಿಮ್ಮ ಬಿಹೇವಿಯರ್ನ, ನಿಮ್ಮ ಸ್ವಭಾವನ. ಆದ್ರೂ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಇಷ್ಟೆಲ್ಲ ಆದ್ರೂ ನಿಮ್ಮ ನೆನಪಿದೆ, ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ನಿಮ್ಮ ಹಾಗೆ ಅವರನ್ನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ, ಪ್ರೇಯರ್ಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ನಿಮ್ಮ ಜೊತೆ ಅವರು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಕೆಲವರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಅಲ್ಲಿ ಅಂಥ ಗ್ರೋತ್ ಕಾಣ್ತಾ ಇಲ್ಲ. ನಿಮ್ಮಿಂದ ಅವರು ಅಕ್ಸೆಪ್ಟೆನ್ಸ್ ಅಥವಾ ಕಮಿಟ್ಮೆಂಟ್ ನಿರೀಕ್ಷೆ ಮಾಡಿರಬಹುದು. ನಿಮಗೆ ಲೈಫಲ್ಲಿ ಅಷ್ಟು ಬೇಗ ಸೆಟ್ಲ್ ಆಗೋಕೆ ಇಷ್ಟ ಇಲ್ಲ ಅನ್ನೋದಿದೆ. ಇವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಮ ನೆನಪಿದೆ, ಆದ್ರೂ ಸೈಲೆಂಟ್ ಆಗಿದ್ದಾರೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ರೈಟ್ನೆಸ್ ಬರ್ತಾ ಇದೆ, ಕರೇಜ್, ಹಾಗೆ ಟ್ರಸ್ಟ್, ಮತ್ತೊಂದು ದಿ ರೆಬೆಲ್ ಬರ್ತಾ ಇದೆ. ಇಲ್ಲೊಂದು ಮೂಮೆಂಟ್ ಟು ಮೂಮೆಂಟ್ ಗೈಡೆನ್ಸ್ ಏನಿದೆ, ಏಂಜಲ್ ಗೈಡೆನ್ಸ್. ನಿಮಗೆ ಪ್ರತಿ ಕ್ಷಣನೂ ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಕೆಲವು ಸಂಬಂಧಗಳಲ್ಲಿ ಲೋ ಎನರ್ಜಿ ಇರೋದ್ರಿಂದ ಎಲ್ಲ ನಿಧಾನವಾಗಿ ನಡೆಯುತ್ತೆ. ಮಧ್ಯೆ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಹಾಗೆ ಇಲ್ಲೊಂದು ರೈಟ್ನೆಸ್ ಬರ್ತಾ ಇದೆ. ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ. ಆದರೆ ಇಬ್ಬರೂ ಧೈರ್ಯ ಮಾಡಬೇಕು. ಇಲ್ಲೊಂದು ಕಮ್ಯುನಿಕೇಶನ್ ಇಶ್ಯೂ ಕಾಣ್ತಾ ಇದೆ. ಬರೀ ಇಷ್ಟಪಟ್ಟರೆ ಸಾಲದು, ಈ ಸಂಬಂಧ ಮುಂದುವರಿಯೋಕೆ ಪ್ರಯತ್ನಗಳನ್ನೂ ಮಾಡಬೇಕು ಅನ್ನೋದಿದೆ. ಯಾಕೆಂದ್ರೆ ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ ಅಲ್ವಾ. ಇಬ್ಬರಲ್ಲೂ ಪ್ರೀತಿ ವಿಶ್ವಾಸಗಳಿದೆ, ನಂಬಿಕೆ ಇದೆ. ಆದ್ರೆ ಯಾಕೋ ಮನಸ್ಸು ಹಿಂಜರಿತಾ ಇದೆ. ಈ ಕನೆಕ್ಷನ್ ನಲ್ಲಿ ಗ್ರೋತ್ ಇಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಸ್ಟಾಗ್ನೆಂಟ್ ಎನರ್ಜಿ ಇದೆ. ಎಲ್ಲ ಅಲ್ಲೇ ಸ್ಟಾಪ್ ಆಗಿದೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ನಿಮ್ ನೆನಪು ಅವ್ರಿಗೂ ಇದೆ, ನೆನಪಿಸ್ಕೊತಾ ಇದ್ದಾರೆ. ಆದ್ರೆ ಸೈಲೆಂಟ್ ಆಗಿದ್ದಾರೆ, ಆಕ್ಷನ್ಸ್ ಇಲ್ಲ. ನಿಮ್ಮನ್ನ ಮರೆಯೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸ್ ಇಂದ ಏನ್ ಬರುತ್ತೆ ನೋಡೋಣ. ಏನಿದೆ ಮುಂದೆ? ಫ್ರೆಂಡ್ಶಿಪ್ ಮತ್ತೆ ಬರ್ತಾ ಇದೆ ನೋಡಿ. ಇಲ್ಲೊಂದು ಫೈರಿ ಸ್ಪಾಟಿಂಗ್, ಇನ್ನರ್ ಚೈಲ್ಡ್, ಟೆಂಪ್ಟೇಷನ್, ಫೈನಲ್ ಕಾರ್ಡ್ ಇನ್ಸ್ಪಿರೇಷನ್. ಇಲ್ಲೊಂದು ಆಸ್ಕ್ ಫಾರ್ ಹೆಲ್ಪ್ ಅನ್ನೋದು ಬರ್ತಾ ಇದೆ. ಕೆಲವು ಇನ್ನರ್ ವರ್ಕ್ ಮಾಡ್ಕೋಬೇಕಾಗತ್ತೆ ನೀವು. ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ಪ್ರೇಯರ್ಸ್ ಆಗಲಿ ಈ ಕನೆಕ್ಷನ್ ಅಲ್ಲಿ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನೀವು ನಿಮ್ಮ ಸ್ನೇಹ ಅವ್ರಿಗೆ ಅಡಿಕ್ಷನ್ ಆಗಿದೆ ಅನ್ನಿಸ್ತಾ ಇದೆ. ಹೇಗೆ ಮಗುಗೆ ಬೇಡ ಅಂದ್ರೂ ಚಾಕ್ಲೇಟ್ ತಿನ್ಬೇಕು ಅಂತ ಆಸೆ ಆಗುತ್ತೋ ಹಾಗೆ ಅವ್ರಿಗೂ ನಿಮ್ಮ ನೆನಪಾಗ್ತಾ ಇದೆ. ಎಷ್ಟು ಬೇಡ ಅಂತಂದ್ರೂ ಕ್ಷಣ ಕ್ಷಣಕ್ಕೂ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮನ್ನ ಮರೆಯೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ರೀಕನೆಕ್ಟ್ ಆಗುತ್ತೆ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.